Good morning, Moby Fass. ನನ್ನ ಎಡಿಟರ್ ನನ್ನ ಮ್ಯಾನೇಜರ್ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಗೈಸ್. ಕಟ್ಕೊಳ್ಳೋದು ಕ್ರಿಂಜಾಟ ಎಲ್ಲಿ ಚಂದ್ಕೊಂಡಿದ್ದೆ ಇಂದು ಎಮ್ಮೆ ಚರ್ಮ ಅನ್ಸುತ್ತೆ ಪೂರ್ವಿ. ವೆಲ್ಕಮ್ ಟು ದ ಡೇ 2. ಇವತ್ತು ನಾವು ಟ್ರೆಕ್ಕಿಂಗ್ ಹೊರಟಿದ್ದೀವಿ. ಆ್ಯಂಡ್ ಟ್ರೆಕ್ಕಿಂಗಿಗೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ತೋರಿಸ್ತಿದ್ದೆ. ಟವರ್ ಬಾಕ್ಸ್ ತೊಗೊಂಡು ಬಂದಿದ್ವಿ. ಅವ್ರು ಬಿಡಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಸ್ಟಿಲ್ ಇದು ಊಟದ್ದಲ್ವಾ. ಐ ಥಿಂಕ್ ಅಂದರೆ ನೀವು ಅಷ್ಟೇ ತೊಗೊಂಡೋದ್ರೆ ವಾಪಸ್ ತೊಗೊಂಡು ಬನ್ನಿ, ಬಿಸಿ ಬನ್ನಿ. ಆ್ಯಕ್ಚುಲಿ ಸ್ಟೀಲ್ ಬಾಕ್ಸ್ ತೊಗೊಬೇಕಿತ್ತು, ತಂದಿರಲಿಲ್ಲ, ಅದಕ್ಕೋಸ್ಕರ ಪ್ಲಾಸ್ಟಿಕ್ ಬಾಕ್ಸ್ ಹಾಕೊಂಡಿದ್ದೀವಿ. ಪೋಹ ಮಾಡ್ಕೊಂಡಿದ್ದೀವಿ ಅಲ್ಲಿ ಟಾಪಲ್ಲಿ ತಿನ್ನೋದಕ್ಕೆ ಲಂಚ್ಗೆ. ಲೈಟಾಗಿ ಚಪಾತಿ ಮತ್ತು ಚೋಲೆ ಮಾಡಿದ್ಲು ನಮ್ಮ ಅಕ್ಕ, ಭಾರಿ ಸಕ್ಕದಾಗಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಚೋಲೆ. ಫಸ್ಟ್ ಟೈಮ್ ಸಕ್ಕದಾಗಿ ಬಂದ್ಬಿಡಿದೆ. ಫಸ್ಟ್ ಟೈಮ್ ಸುಮ್ಮನೆ ಯೂಟ್ಯೂಬ್ ನೋಡಿ ರ್ಯಾಂಡಮ್ ಆಗಿ ಟ್ರೈ ಮಾಡಿತ್ತು. ಪ್ಯಾಕ್ ಮಾಡಿ ಏನೇನು 6 ಗಂಟೆ ಆಯಿತು. ನಮ್ಮ ಬಾವ ರೆಡಿ ಆಗ್ತಾ ಇದ್ದಾರೆ, ಬರ್ಡೇ ಬಾಯ್. ಸ್ಟಾರ್ಟ್ ಆಗೋದೇನೆ ಗೈಡ್ಸ್ ಎಲ್ಲ ಬಂದು 8 o'clock ಅಂತೆ. ಸೊ ನಾವು ಅಂದ್ಕೊಂಡ್ವಿ 6ಗೆಲ್ಲ ಟ್ರಕ್ ಸ್ಟಾರ್ಟ್ ಮಾಡೋಣ ಅಂತ, ಬರೀ ಅಲ್ಲಿ ಬರೋದು ಲೇಟ್ ಅಂತ ಹೇಳಿದ್ರು. ಸೊ ನಾವು 6ಗೆ ಹೊರಡ್ತೀವಿ, ಅಲ್ಲಿ 7:30 ಅಷ್ಟರಲ್ಲಿ ಇರ್ತೀವಿ. ಓಕೆ, ಪ್ಯಾಕ್ ಆದಮೇಲೆ ಹೊರಡ್ಬೇಕಾದ್ರೆ ಸಿಗುವ. ಬಾಯ್ ಫ್ರೆಂಡ್ಸ್. ಫೈನಲಿ ಹೊರಟ್ವಿ. ಟ್ರೆಕ್ಕಿಂಗ್ ಹೋಗ್ತಿದ್ದೀವಿ. ಮನೆಯಿಂದ ಇವಾಗ ಹೊರಟಿದ್ದೀವಿ. ಮೇ ಬಿ ಇಲ್ಲಿಂದ ನಮಗೆ 1.5 hour, ಇಲ್ಲಿಂದ 1.5 hour ನಮಗೆ. ಎಸ್, ಬನ್ನಿ. Good morning, Moby Fass. ನಾನು ಎಡಿಟ್ ಮಾಡೋದು ವ್ಲಾಗ್ನ. ನನ್ನ ಎಡಿಟರ್ ನನ್ನ ಮ್ಯಾನೇಜರ್ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಗೈಸ್. ಆನ್ ಟೈಮ್ ಎಡಿಟ್ ಮಾಡ್ಕೊಳ್ತಾಯಿಲ್ಲ. ಇರಿ, ಅವ್ರು ಬರ್ತಾರೆ. ಯಾರ್ದು ಮುಗಿದ್ರು ಅವ್ರದ್ದು ಮುಗಿತಾ ಇಲ್ಲ. ವಿ ಆರ್ ಅಟ್ ದ ಫಾರೆಸ್ಟ್ ಚೆಕ್ ಪೋಸ್ಟ್, ಕುದುರೆಮುಖ ಹತ್ರ. ಇದೇನು ಹೇಳ್ತಾರೆ? ಕುದುರೆಮುಖ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಇದು, ಚೆಕ್ ಪೋಸ್ಟ್. ಸೊ ಇದು ಸೆನ್ಸಿಟಿವ್ ಏರಿಯಾ ಇರೋದ್ರಿಂದ ಒಂದು ಚೆಕ್ ಪೋಸ್ಟ್ ಇಂದ ಇನ್ನೊಂದ್ ಸೈಡ್ ಚೆಕ್ ಪೋಸ್ಟ್ಗೆ ಎಂಟ್ರಿ ಆಗ್ಬೇಕಾದ್ರೆ ಸ್ಲಿಪ್ ಕೊಡ್ತಾರೆ. ಯೂಶಲಿ ಸ್ಲಿಪ್ ಕೊಡ್ತಾರೆ, ಇಲ್ಲಾಂದ್ರೆ ಕಾರ್ಡ್ ಕೊಡ್ತಾರೆ. ಕಾರ್ಡ್ ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ನೆಕ್ಸ್ಟ್ ಎಕ್ಸಿಟ್ ಅಲ್ಲಿ ಸ್ಕ್ಯಾನ್ ಮಾಡ್ಬೇಕು ವಿತಿನ್ 1.5 hour ಅಲ್ಲಿ. ನಾವೇನಾದ್ರೂ ಬೇಗ ಹೋಯ್ತಂದ್ರೂ ಫೈನ್ ಹಾಕ್ತಾರೆ, ಲೇಟ್ ಆಗಿ ಹೋದ್ರೂ ಫೈನ್ ಹಾಕ್ತಾರೆ. ಬೇಗ ಹೋದ್ರೆ ಇದು ಎಕೋ ಸ್ಪೇಸ್ ಏರಿಯಾದಲ್ಲಿ ನೀನು ಫಾಸ್ಟ್ ಆಗಿ ಓಡಿಸಂಗಿಲ್ಲ. ಲೇಟ್ ಮಾಡಿದ್ರೆ ನೀನು ನಿಲ್ಸ್ಬಿಟ್ಟು ಫೋಟೋ ಗಿಟೋ ತಕೊಂಡು ಆಟ ಆಡ್ಕೊಂಡ್ ಬಂದಿದ್ಯಾ ಅಂತ. ಸೊ ನಾವು ಟ್ರೆಕ್ಕಿಂಗ್ ಹೋಗ್ತಿರೋದ್ರಿಂದ ನಾನು ಹೇಳ್ದೆ ಅವ್ರಿಗೆ ನಾವು ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ ಅಂತ. ಸೊ ಹೋಗಿ ರಿಟರ್ನ್ ಇಲ್ಲೇ ಬರ್ತೀನಿ ಹಿಂದೆ. ಸೊ ಹೋಗಿ ಅಲ್ಲಿ ಸ್ಲಿಪ್ ಕೊಡ್ತಾರಲ್ಲ ಫಾರೆಸ್ಟ್ ಆಫೀಸಲ್ಲಿ ನಾವು ಟ್ರೆಕ್ಕಿಂಗ್ ಮಾಡೋದು. ಸೊ ಆ ಸ್ಲಿಪ್ನ ತಗೊಂಬಂದು ತೋರಿಸಿ ಎಕ್ಸಿಟ್ ಆಗ್ಬೇಕಾದ್ರೆ ಇಲ್ಲಿ ಎಂಟ್ರಿ ಮಾಡಿಸ್ಬಿಟ್ಟು ಹೋಗಿ ಅಂತ. ಎಷ್ಟೆಲ್ಲ ರೂಲ್ಸ್ ಇದೆ ನೋಡಿ. ಮುಂಚೆಯಿಂದ ಇದೆ ನಿಜ ಗೊತ್ತಿರಲಿಲ್ಲ, ಅದಕ್ಕೆ ನಾವು ಫಸ್ಟ್ ಟೈಮ್ ಚೆಕ್ ಪೋಸ್ಟಲ್ಲಿ, ಅಂದರೆ ಎಷ್ಟೊಂದು ಚೆಕ್ ಪೋಸ್ಟ್ ಹೋಗಿದ್ದೀವಿ, ನಮ್ಗೆ ಇದುವರೆಗೂ ಯಾರೂ ಚೆಕ್ ಮಾಡಿಲ್ಲ. ನನ್ನ ಜೊತೆ ನೀವು ಬಂದಿರೋದು ಕೇರಳದಲ್ಲಿ ಮತ್ತು ಯಾವುದೋ ಒಂದು ಫಾರೆಸ್ಟಲ್ಲಿ ಹೋಗ್ತಿದ್ದಾರೆ. ಕಾಡು, ದೊಡ್ಡ ಕಾಡು. ನಮ್ಮ ಬಾವ ಆಗಲೇ ಹೇಳಿದ್ದಾರೆ, ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ, ಸಕ್ಕತ್ತಾಗಿದೆ ಮಾತ್ರ. ಕುದುರೆಮುಖ ಫಾರೆಸ್ಟ್ ಒಳಗಡೆ, ಮೈ ಗಾಡ್. ಹನುಮಗುಂಡಿ ಫಾಲ್ಸ್ ಇಲ್ಲೇ ಇದೆ. ಐ ಥಿಂಕ್ ಅಲ್ಲಿ ಇಟ್ಕೊಂಡು ನೋಡ್ಕೊಳ್ಳೋದಿಲ್ಲ ಅಂತಾನೆ ಅಲ್ಲಿ ವ್ಯೂ ಪಾಯಿಂಟ್ ಜಾಗ ಬಿಟ್ಟಿದ್ದಾರೆ. ಈಗ ನಾನು ಇದೇ ಹ್ಯಾಂಗ್ ಓವರಲ್ಲಿ ಇರ್ತೀನಿ ಅನ್ಸುತ್ತೆ ನೆಕ್ಸ್ಟ್ 15 days ಆಫೀಸಲ್ಲಿ. ಎಷ್ಟು ಡೇಂಜರ್ ಇದೆ ಗೊತ್ತಾ ಇಲ್ಲಿ ಎರಡೆರಡು ಗಾಡಿ ಪಾಸ್ ಮಾಡೋದು. ಆಲ್ರೆಡಿ 1 3 ಲಾರಿ ಜೊತೆ ಆಬ್ವಿಯಸ್ಲಿ ಅದು ಡೇಂಜರೇನೆ. ಅಂದರೆ ಅವ್ರು ಕಾಂಪ್ರೋ ಆಗಲ್ಲ, ಲಾರಿ ಅವ್ರು ಕಾಂಪ್ರೋ ಆಗಲ್ಲ, ನಾವೇ ಕಾಂಪ್ರೋ ಆಗಿ ಗಾಡಿ ನಿಲ್ಲಿಸ್ಕೊಂಡು ನಾವೇ ಸ್ಲೋ ಮಾಡ್ಕೊಂಡು ನಾವೇ ಬರಬೇಕು. ಅವ್ರು ಮಾತ್ರ ಗಾಡಿನ ಚೂರಿಂಗ್ ಸ್ಲೋಪು ಇಳಿಸಲ್ಲ, ಏನು ಮಾಡಲ್ಲ. 1 3 ಲಾರಿ ಸಿಕ್ಕಿದ್ರು. ಹಾಂ,
ಕೆಲವೊಂದು ಖಾಲಿನೂ ಇದ್ದು 2 ಅದು ಇಳಿಸ್ಲೇ ಇಲ್ಲ. ಅವ್ರು ಹೆಂಗಂದ್ರೆ 2 ಲಾರಿ ಬಂದ್ರೆ ಇಳಿಸ್ಕೊಂತಾರೆ ಇಬ್ರು ಕೋಆರ್ಡಿನೇಷನ್ ಅಲ್ಲಿ. ನಮ್ಮ ಕಾರ್ ತರ ಎಲ್ಲ ಬಂದ್ರೆ ಇಳಿಸೋಕೆ ಹೋಗಲ್ಲ ಅವರು. ನಾವೇ ಅವ್ರಿಗೆ ಜಾಗ ಮಾಡ್ಕೊಡ್ಬೇಕು ಹೋಗೋಕೆ. ಅಪ್ಪ ವ್ಯೂ ನೋಡಿ, ಸ್ವರ್ಗ. ಅಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಬರ್ಬೇಕಂತೆ. ಇನ್ನೊಂದು ಎಂಟ್ರಿ ಆಫೀಸ್ ಹತ್ರ ಮತ್ತೆ 15 ನಿಮಿಷ ತೊಗೊಳುತ್ತೆ. ಅಲ್ಲಿಗೆ ಹೋಗಿ ಮತ್ತೆ ವಾಪಸ್ ಇದೇ ಜಾಗಕ್ಕೆ ಬರಬೇಕು. ಬರಬೇಕು. ಇದನ್ನು ಹಾಕ್ತೀನಿ ನಾನು ಇಲ್ಲೇ ಇರ್ಬೋದಾ? ಅಲ್ಲಿ ಚೆಕಿಂಗ್ ಮಾಡ್ತಾರಾ? ಇಲ್ಲೇ ಚೆಕ್ ಮಾಡೋದು. ಮತ್ತು ಅವಳು ಇಲ್ಲೇ ಇರ್ತಾಳಂತೆ. ಬೇಡ, ಅವರೆಲ್ಲ ಇವಾಗ ಟ್ರೆಕ್ಕಿಂಗ್ ಹೋದ್ರೆ ಎಷ್ಟು ಜನ ಇದ್ದಾರೆ. ಬಟ್ ನಾವು ಕುದುರೆಮುಖ ಟ್ರೆಕ್ಗೆಲ್ಲ ಹೋಗ್ತಿರೋದು. ಇಲ್ಲಿ ಏನು ಹೇಳ್ತಾರೆ, ಎಂಟ್ರಿ ಬರೋದಕ್ಕೆ ಅಂತ ಬಂದಿದ್ದೀವಿ. ಕುರಿಂಜಲ್ ಟ್ರೆಕ್. ಇಷ್ಟು ಜನನು ಕುರಿಂಜಲ್ಗೆ ಇಲ್ಲ ಗಂಗಾಡಿಕಲ್ಗೆ ಹೋಗ್ತಾ ಇರೋದು. ಗಂಗಡಿಕಲ್ಲಂತೂ ಜನನೇ ಇಲ್ಲ ಅನ್ಕೋತೀನಿ. ನಾನು ಯಾರೂ ಪಾರ್ಕಿಂಗ್ ಮಾಡಿದ್ದು ನೋಡೇ ಇಲ್ಲ. ಕುರಿಂಜಲಲ್ಲಿ ಆಲ್ರೆಡಿ 1-2 ಬ್ಯಾಚಸ್ ಹೋಯಿತು ಮೇಲೆ. ಆ್ಯಂಡ್ ಐ ಡೋಂಟ್ ಥಿಂಕ್ ಸೊ ಅಷ್ಟು ಜನ ಇದ್ದಾರೆ ಅಂತ. ನಾನು ಅಷ್ಟು ಜನ ಏನು ನಿಂತಿದ್ದಾರೆ ಒಂದು ಗಂಗಡಿಕಲ್, ಇಲ್ಲ ಅಂದರೆ ಕುರಿಂಜಲ್ಗೆ ಆಗಿರ್ತಾರೆ. ಫೀಲ್ ಆಡ್ತಾ ಇದ್ವಿ. ಇದು ಆಟ ಅಲ್ಲ, ಚೋಗ್ಬಿಟ್ಟೈತೆ ಅಲ್ಲ, ಫ್ರೆಂಡ್ಸ್ ಕಟ್ಕೊಳ್ಳೋದು ಕ್ರಿಂಜಾಟ. ನಾವು ಬಂದಿದ್ದೀವಿ ಕುರಿಂಜಲ್ ಟ್ರಕ್ಗೆ. ಇಲ್ಲಿ ಆ್ಯಕ್ಚುಲಿ ಒಂದು ಚೆಕ್ ಪೋಸ್ಟ್ ಬೇರೆ ಕಡೆ ಇರೋದು, ಟ್ರಕ್ಕಿಂಗ್ ಬೇರೆ ಕಡೆ ಇರೋದು. ನಾವು ಬಂದು ಇಲ್ಲಿ ಟ್ರಕ್ ಫೀಸು ಗೈಡ್ಗೆ 1000 ಕೊಡಬೇಕು. ಆ್ಯಕ್ಚುಲಿ 4 ಮೆಂಬರ್ಸ್ಗೆ ಮತ್ತು 5 ಮೆಂಬರ್ಸ್ಗೆಲ್ಲ ಗೈಡ್ ಕೊಡೋದಿಲ್ಲ. ಅದಕ್ಕೆ ನಾವು 2 ಗ್ರೂಪ್ ಕಂಬೈನ್ ಆಗಿ ಗೈಡ್ ತೊಗೊಂಡಿದ್ದೀವಿ. ಪರ್ ಹೆಡ್ 100 ರೂಪೀಸ್ ಆ್ಯಂಡ್ ಕಾರಿಗೆ 50 ರೂಪೀಸ್. ಸೊ ಇವಾಗ ಚೆಕಿಂಗ್ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಏನಾಗಲ್ಲ ಮಾಡು. ಹಾಂ ಪೂರ್ವಿ ಕ್ರಿಂಜಾಟ. ನನಗೂ ಕಟ್ಕೊಟ್ಟು ಪೂರ್ವಿ. ಆಶೀರ್ವಾದ ಮಾಡು ಶ್ರಾವಣಿ. ಒಳ್ಳೆ ಬುದ್ಧಿ ಕಲೀಲಿ, ಕೆಟ್ಟ ಮಾತೆಲ್ಲ ಬಿಟ್ಟು. ನೋಡಿ ಫ್ರೆಂಡ್ಸ್, ಅವಾಗಿಂದ ಕಾಯ್ತಿದ್ದೀವಿ. ಲೈಕ್ 1 hour ಆಯಿತು ಇಲ್ಲಿಗೆ ಬಂದು, ಇನ್ನೂ ಚೆಕ್-ಇನ್ ಆಗಿಲ್ಲ. ಎಷ್ಟು ಲೇಟ್ ಮಾಡ್ತಿದ್ದಾರೆ ಅಂದರೆ ಗೈಡ್ ತೊಗೊಂಡಿದ್ದು ಅದು ನೋಡಿ ಎಷ್ಟು ಜನ. ನಾನು ಹೇಳ್ದೆ ತಾನೆ ಅವ್ರ ಗೈಡೇನೆ ಏನು ಅವರು. ಇವಾಗ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. 17 ಜನ ನಮ್ದು ಏನಿಲ್ಲ, ಟಿಕ್ ಆಗ್ತಿರ್ತಾರೆ ಅವರು. ನೋಡಿದ್ರು ಫೇಸ್. ನಾವು ಕಾಸು ಕೊಟ್ಟು ಗೈಡ್ನ ಕರ್ಕೊಂಡ್ಬಂದ್ವಿ ಟ್ರಕ್ ಲೀಡ್ ಮಾಡೋಕ್ಕೆ. ನಮ್ಮ ಅಕ್ಕ ಮಾಡ್ತಾಳೆ ಅಂತಿದ್ರೆ ನಾವು ಕಾಸೇ ಕೊಡೋ ನೆಸೆಸಿಟಿ ಇರಲಿಲ್ಲ. ಏನಾದರೂ ಬಂದರೆ ಫಸ್ಟ್ ಇವಳಿಗೆ ಅಟ್ಯಾಕು. ನಾವು ಸೇಫಾಗಿ ಅವಳಿಂದ 3 feet ಡಿಸ್ಟೆನ್ಸು ಗೈಸ್, 3 feet ಡಿಸ್ಟೆನ್ಸ್ ಬಿಟ್ಕೊಂಡು ಬೇಡ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಹಿಂದೆ ಇರ್ತಾಳೆ ಫುಲ್ಲು. ಅಪ್ಡೇಟ್ ಕೊಡೋಕೆ ಅವಳು ಸಿಗೋದಿಲ್ಲ. ನಾವೆಲ್ಲ ಮುಂದೆ ಇರ್ತೀವಿ, ಅವಳು ಹಿಂದೆ ಇರ್ತಾಳೆ. ಹೀಗೆ ಸಹನಾ ಅವರು ಫುಲ್ಲು ಡೀಟೇಲ್ಸ್ ಕೊಡ್ತಿದ್ದಾಳೆ ಗೈಡ್ಗೆ. ನೋಡಿದ್ದೀರಾ ನೀವು? ಅದು ನೀವು ಹಿಂಗೆ ಬಾಡಿ ತೋರಿಸ್ತೀನಿ ನಾನು ಜಿಮ್ಮಿಗೆ ಹೋಗಿ ಅನ್ನಂದ್ರೆ ಅಟ್ಯಾಕ್ ಮಾಡ್ತೀರಾ. ಆಮೇಲೆ ಸೈಲೆಂಟಾಗಿ ನಿಂತ್ಕೋಬೇಕು, ಕಿರ್ಚೋಂಗಿಲ್ಲ. ಕಿಲೋಮೀಟ್ರ್ ಬಂದಿದ್ದೀವಿ. 1.5 ಕಿಲೋಮೀಟರ್ಗೆ ನೋಡಿ ಎಷ್ಟು ಫಾಗ್ ಇದೆ ಆಲ್ರೆಡಿ. ಇನ್ನೂ ಅರ್ಧನೂ ಆಗ್ತಿಲ್ಲ, ಆಲ್ರೆಡಿ ಫಾಗ್. ಮೇಲ್ಗಡೆ ಹೋದ್ಮೇಲೆ ವ್ಯೂ ಕಾಣಿಸ್ಲಿ ಅನ್ಕೊತಿದ್ದೀವಿ. ಬಟ್ ಇಲ್ಲೇ ಆಲ್ರೆಡಿ ಫಾಗ್ ಇದೆ. ನೋಡೋಣ, ಮೇಲ್ಗಡೆ ಹೋದ್ಮೇಲೆ ತೋರಿಸ್ತೀವಿ. ಇಲ್ಲ ಇದಾರಲ್ಲ ಆ 4 ಜನ ಹುಡುಗರು. ಇವಾಗ ನೀವು ಹೋಗುವಾಗ ಅವ್ರಿಗೆ ತೋರಿಸ್ಬೇಕು 17 ಜನ ವಾಪಸ್ ಬಂದಿದ್ದೀವಿ ಅಂತ. ತೋರ್ಸೋದನ್ನ ಕರ್ಕೊಂಡೋಗಿ ಬಿಡಬೇಕು. ತೋರ್ಸೋಕಂದ್ರೆ ಚೆಕಿಂಗ್ ಇದ್ರೆ ಇರ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಕಮ್ಮಿ ಸ್ವಲ್ಪ ಇರೋದು. ಮಳೆ ಸಾಕಾಯ್ತು. ತಾನ ಹೆಂಗ ಅನ್ನಿಸ್ತಾ ಇದೆ? ಹಾಂ ತೋರಿಸಿಲ್ಲ ಪರವಾಗಿಲ್ಲ. 17 ಜನ ಮೇಲೆ ಹತ್ತಿರ ಹಂಗೆ ಕೆಳಗೆ ಸೇಫಾಗಿ ರೀಚ್ ಆದ್ರೆ. ಎಲ್ಲಿಗೆ? ಕೊಡೈಕೆನಾಲ್ಗೆ.
ನೋಡಿ ಫ್ರೆಂಡ್ಸ್ 3 ಕಿಲೋಮೀಟರ್ಸ್ ಹತ್ತದ ಮೇಲೆ ವ್ಯೂ ಹೆಂಗಿದೆ ಅಂತ ಫುಲ್ಲು ಫಾಗ್. ಐ ಗೆಸ್ ನಾವು ಕಾಣಿಸ್ತಿದ್ದೀವೋ ನಂಗೆ ಗೊತ್ತಿಲ್ಲ. ಆ್ಯಂಡ್ ಡೆನ್ಸ್ ಫಾರೆಸ್ಟ್ ನೋಡಿ, ಡೆನ್ಸ್ ಫಾರೆಸ್ಟ್ ಯಾ ಕರೆಕ್ಟ್. ಕೆಳಗೆ ದೊಡ್ಡ ದೊಡ್ಡ ರೋಡ್ಸ್ ಗೊತ್ತಾ, ಅಷ್ಟು ದೊಡ್ಡ ಅಂದರೆ ಆಚೆನೇ ಕಾಣ್ತಾ ಇದೆ ಹೇಗೆ ಏನು ಅಂತಲ್ಲ. ನಮ್ಮ ಭಾವ ಮತ್ತು ನಮ್ಮ ಅಕ್ಕ ಫುಲ್ಲು ಗೈಡ್ ಹತ್ರ ಗೈಡೆನ್ಸ್ ತೊಗೊತಾ ಇದ್ದಾರೆ. ಆ್ಯಂಡ್ ಅಣ್ಣ ಬರ್ಡೇಗೆ ನೆಮ್ಮದಿ ಬೇಕು ಅಂತ ಕೇಳ್ತಿದ್ರು. ಐ ಥಿಂಕ್ ಅವರಿಗೆ ಒಳ್ಳೆ ನೆಮ್ಮದಿ ಸಿಕ್ತು ಅನಿಸುತ್ತೆ ಡೆನ್ಸ್ ಫಾರೆಸ್ಟಲ್ಲಿ. ಆ್ಯಂಡ್ ಒಳ್ಳೆ ನಾಲೆಜ್ ತೊಗೊತಾ ಇದ್ದಾರೆ. ಅಲ್ಲಿ ಏನು ಮಾಡ್ತಿದ್ದಾರೆ, ಮಾತಾಡ್ಕೊಂಡು ಹೋಗ್ತಿದ್ದಾರೆ. ಆಲ್ರೆಡಿ ಬಿಸ್ನೆಸ್ ಕೊಲಾಬ್ರೇಷನ್ ಮಾಡ್ತಾ ಇದ್ದಾರೆ. ಕೊಲಾಬ್ ಆಗ್ಬಿಟ್ಟು ಇವಾಗ ಆಲ್ರೆಡಿ ಹಾಂ ಸಹನೂ ಒಂದು ಪ್ರಮೋಷನ್ ಸಿಕ್ಕಿದೆ. ಇವಾಗ ಆಲ್ರೆಡಿ ಮಾತಾಡ್ತಾರೆ. ಅದನ್ನು ಡೀಲ್ ಮಾತಾಡ್ತಾ ಇದ್ದಾರೆ. ನಾನು ಇಲ್ಲಿ ಲೋಕಲ್ ಯಾರನ್ನಾದ್ರೂ ಹಿಡ್ದು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿಕೊಂಡು ಏನಾದರೂ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ಅವ್ರು ಏನೋ ಸಜೆಷನ್ ಕೊಡ್ತಾರೆ, ನನ್ನ ನಂಬರ್ ತೊಗೊಳ್ಳಿ. ಗೈಡ್ಗೆ ಗೈಡೆನ್ಸ್ ನಾವು ಗೈಡೇ ಮನ ತೋರಿಸಿ ನಾವು ಜನ ಹಿಂಗೆ ಬರ್ತಾ ಇದ್ದೀವಿ. ಗೈಡೇ ಮರ್ತೋಯ್ತು ಅನ್ಸುತ್ತೆ. ನಾನು ಗೈಡ್ ಅಥವಾ ನಾರ್ಮಲ್ ಅಂತ. ಹಾಂ, ಅವಳೇ ಗೈಡ್ ಆಗಿಬಿಟ್ಟಿದ್ದಾಳೆ. ಇದಿಡ್ಕೊ ಫೈನಲಿ. ಹಾಂ, ಗೊತ್ತೆ. ನನ್ನ ಹತ್ರ ಕೊಟ್ಬಿಟ್ಟು ಯಾಮತ್ಬಿಟ್ಟಿದ್ಲು ಅದನ್ನು. ಅಣ್ಣನ ಹಾರ್ಟ್ ಬ್ರೇಕ್ ಆಗಿಬಿಟ್ಟಿತ್ತು. ಲೀಚ್ ಇವತ್ತು ಕಮ್ಮಿ ಆ್ಯಕ್ಚುಲಿ. ಲೀಚೇ ಇಲ್ಲ. ಎಕ್ಸ್ಪೆಕ್ಟ್ ಮಾಡಿದ್ದೆ ಲೀಚ್ ಬರುತ್ತೆ. ಅಕ್ಕನ ರಿಯಾಕ್ಷನ್ ಎಲ್ಲ ಒಂಥರ ಕಂಟೆಂಟ್ ಆಗ್ಬಿಡ್ತಿತ್ತು. ಫುಲ್ ವಿಡಿಯೋ ಅದ್ರ ಬಗ್ಗೆನೇ ಇರ್ತಿತ್ತು. ಏನು ನೀರು ಲೀಚ್ ಅನ್ಕೊಂಡಿದ್ದೆ. ಮೆತ್ತಿಗೆ ಕುಡ್ದ. ವಿಡಿಯೋಗೋಸ್ಕರ ಅಲ್ಲ, ಸ್ಕ್ರಿಪ್ಟಲ್ಲಿ ಇದೆಲ್ಲ ಇರಲಿಲ್ಲ. ಎಕ್ಸ್ಟ್ರಾ ನಾನು ಹೇಳ್ದೆ ನಾನು ಯಾರು ಎಲ್ಲ 500 ರೂಪೀಸ್ ಆಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರಿಸಿ ಎಲ್ಲರೂ ಸ್ವಲ್ಪ ಸ್ವಲ್ಪ ಕುಡಿದ್ಬಿಡಿ. ಅದು ನಮ್ದೇ ನೀರೋದು. ಇದು ಇಟ್ಕೊಳ್ಳಿಪ್ಪ. ನಾನು ಎಲ್ಲಿ ಇಟ್ಕೊಂಡ್ಲಿ? ಹಾಂ, ಓಕೆ. ಒಂದು ಫೋಟೋ ವಿಡಿಯೋಗ್ರಫಿ. ನೆಕ್ಸ್ಟ್ ನಮ್ಮ ಗೈಡ್ 3 ಕಿಲೋಮೀಟರ್ ಕುರಿಂಜಲ್ ಪೀಕ್. ಅಂದರೆ ನಾವು 4 ಕಿಲೋಮೀಟರ್ ಬಂದಿದ್ದೀವ ಇವಾಗ. ಸಕ್ಸಸ್ಫುಲ್ಲಿ ನಾನು 4 ಕಿಲೋಮೀಟರ್ ಹತ್ಕೊಂಡು ಬಂದಿದ್ದೀನಿ. ನಾನು 3 ಕಿಲೋಮೀಟರ್ ಹೋದರೆ ಪೀಕಲ್ಲಿ ಇರ್ತೀವಿ. ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಸೊ 5 ಕಿಲೋಮೀಟ್ರ್ ಬಂದಮೇಲೆ ಇಲ್ಲಿ 2 ದಾರಿ ಹೋಗುತ್ತೆ. ಒಂದು ಪೀಕಿಗೆ, ಇನ್ನೊಂದೆಲ್ಲ ಕೆಳಗಡೆ ಹೋಗುತ್ತೆ. ಸೊ ಇನ್ 2 ಕಿಲೋಮೀಟರ್ಸ್ ಟು ಪೀಕ್. ಇಲ್ಲ ಇಲ್ಲಿ ಇಲ್ಲೊಂದಿದೆ. ಅಣ್ಣ ಇದು ಬರ್ತಿಲ್ಲ. ಹೋಯ್ತಾ ಇಲ್ವಲ್ಲ ಇದು? ನನ್ನ ಕೈ ಮೇಲೆ ಹಾಕಿ ಒಂದು ಫೋಟೋ ತಗೋತೀನಿ. ತಗೋತೀರಾ? ಇದು ಹತ್ತಿಸ್ಕೊಬೇಕು ಹಿಂಗೆ. ಹೋಗ್ಕೊಂಡಿತ್ತು ಗೊತ್ತಾ? ವಿಡಿಯೋಗ್ರಫಿ ಮಾಡ್ತಾ ಇದ್ದಾಳೆ. ಲೇಟ್ ಕುಡಿಯಲ್ವಾ ಇವಾಗ? ಆಮೇಲೆ ಏನು ಕುಡಿಯಲ್ಲ ಬಾ. ಮಮ್ಮಿ ಎಷ್ಟು ಅಗಲಿಸ್ತಿದೆ ಅದು ನೋಡಿ. ಬಾ ಫೀಲ್ ಆಗ್ತಾ ಇದೆ. ಓ ಜಂಪ್ ಆಗ್ತಾ ಇದೆ. ಅದು ಸಾಫ್ಟ್ ಸ್ಕಿನ್ನಿಗೆ ಹುಡುಕ್ತಾ ಇದೆ ಎಲ್ಲಿದೆ ಅಂತ. ನಿಂದು ಎಮ್ಮೆ ಚರ್ಮ ಅನ್ಸುತ್ತೆ ಪೂರ್ವಿ. ನಿನಗೆ ನೀವು ಇಲ್ಲಿ ಇಟ್ಕೋಬೇಕಿತ್ತು. ಇಲ್ಲಿ ಹಿಂಗೆ ಹಿಂಗೆ ಮಾಡಬೇಕಿತ್ತು. ಸಾನಾ ವೆಯ್ಟ್ ಮಾಡು. ನಾನು ನಿನ್ ಕ್ಯಾಪ್ ಎತ್ಕೊಂಡ್ಬಿಟ್ಟಿದ್ದೀನಿ. ಹಿಂಗ್ ಮಾಡಿ ಹಿಂಗೆ ಹೋಗ್ಲಿ. ಅವ್ರ ಕೈಗೆ ಒಂದು ಲೀಚ್ ಹಾಕ್ಬಿಡೋಕೆ ಚೆನ್ನಾಗಿತ್ತು. ಇದು ನಾನೇ ಹೊಡಿತೀನಿ ಸುಮ್ಮನೆ. ಬಾ ಒಂದು ಮಾಡು. ಹಾಂ, ಇದು ಶಾರ್ಟ್ ಕಟ್. ಇದು ಶಾರ್ಟ್ ಕಟ್. ಅದರಲ್ಲಿ ಸ್ವಲ್ಪ ಏಜ್ ಆದರೆಲ್ಲ ಅಲ್ಲಿ ಹೋಗ್ತಾರೆ. ಹಾಂ, ಅವಾಗಲೇ ಕೊಡಕ್ ಬಂದ್ರೆ ಬೇಡ ಅಂತಿದ್ದೆ.
ನಾನು ಹಿಡ್ಕೊಂಡಿದ್ದ ತಕ್ಷಣ ಊಟ ನಿಮ್ಗೆಲ್ಲ ಹಚ್ಚಕ್ಕಾಗುತ್ತೆ ಅಷ್ಟು. ನಾನು ಹಿಂಗೆ ಹತ್ಬೇಕಾದ್ರೆ ರಪ್ಪ ಅಂತ ಜಾರ ಹೋಗ್ಬಿಟ್ಟು ಬರ್ತೀಯಾ ಟಾಟಾ. ಕಾಲ್ ದಾರಿಲಿ ಹೋಗ್ತಾ ಇದ್ದೀವಿ. ಭಾರಿ ಸಕ್ಕತ್ತಾಗಿದೆ ಈ ವ್ಯೂ. ಆ್ಯಕ್ಚುಲಿ ನಡೆಯೋಕ್ಕೂ ಕೂಡ ಚೆನ್ನಾಗಿದೆ ನೋಡಿ. ವ್ಯೂ ಆ್ಯಕ್ಚುಲಿ ಇದೆಲ್ಲ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ, ಕಾಣಿಸ್ತಾ ಇಲ್ಲ. ಟ್ರೆಕ್ಕಿಂಗ್ ಅಂತ ಬಂದ್ಬಿಟ್ಟು ಇದೆಲ್ಲ ಇಲ್ಲೇ ಬಿಡ್ತಾ ಇದ್ದಾಳೆ. ಕೋಗಿಲೆ ನೋಡಿ ಫ್ರೆಂಡ್ಸ್ ಹೆಂಗಿದೆ. ಭಾರಿ ತುದಿಯಲ್ಲಿದ್ದೀವಿ, ಬೆಟ್ಟದ ತುದಿ ನೋಡಿ ಹೆಂಗಿದೆ ದಾರಿ. ಇಷ್ಟೇ. ಶ್ರಾವಣಿ ಪ್ಯಾಂಟಿಂದ ಬಂದಿದೆ. ಎಷ್ಟು ಕುಡ್ದಿದೆ ನೋಡೋದಂದ್ರೆ ಯಪ್ಪ. ಡೆಟಾಲ್ ಹಾಕಿದ್ರೆ ಏನಾಗುತ್ತೆ ನೋಡೋಣ ಅಂತ. ಉಪ್ಪು ಹಾಕಿದ್ರೆ ರಕ್ತ ಬಿಟ್ಬಿಡುತ್ತೆ. ಡೆಟಾಲ್ ಹಾಕಿದ್ರೆ ನೀರೊಳಗೆ ಹೋಗಿಂತ ಮುಂಚೆ ಇರಪ್ಪ ಟೆನ್ಷನ್. ಅದೆಲ್ಲ ಗೊತ್ತಿದೆ, ನಾನೇ ಯಾಕೆ ಟ್ರಕ್ಕಲ್ಲಿ ಬರ್ತಾಯಿದ್ದೆ ಆರಾಮಾಗಿ ಮನೆ. ಅಯ್ಯೋ ಹೌದು ಹೌದು. ಇವಾಗ ಬಂದಿದ್ರು ಮೇಲೆಗೆ. ಅಪ್ಪ ನಾವು 3:30 ಗಂಟೆಯಿಂದ ಕಾಯ್ತಾ ಇದೀವಿ ಸುಸ್ತಾಗಿ. ನೀವು ರಿಟರ್ನ್ ಹೋಗ್ಬಿಡಿ ಅಂತ ನಾವು ಎತ್ಕೊಂಡು ಬಂದಿದ್ವಿ. ಶ್ರಾವಣಿ ಈಗ ಈ ಕಡೆಯಿಂದ ಅಮ್ಕಿದ್ರೆ ಅಮ್ಕು, ಈ ಕಡೆಯಿಂದ ಆ ಕಡೆಯಿಂದ ರಕ್ತ ಹಾಕಿದ್ರು. ಉಪ್ಪು ಹಾಕಿದ್ರೆ ನನಗೆ ನೋಡ್ರಿ ಇಲ್ಲಿ ಹೊಚ್ಚಿರೋ ತಗೊಂಡು 3 ಸಲ ಕತ್ತೈತಿ. ನೋಡಿ ರಕ್ತ ಸಿಡಿದಿದೆ. ಎತ್ಬಿಟ್ಟು ನೋಡ್ಬಿಡು ಶ್ರಾವಣಿ. ಅದು ಕಟ್ಟಾಗಿರೋದು. ಅದು ಇನ್ನೊಂದು ಒಬ್ರು ಕೊಡದಿದ್ದು. ರಕ್ತ ಕುಡಿದಿದೆ ಗೊತ್ತಾ? ಅದು ನನಗೆ ತುಳಿದಲ್ಲ, ಅದು ಸಿಕ್ಕಿದ್ದು. ಎಲ್ಲಿ ಕಚ್ಚಿದೆ ಅಂತ ಗೊತ್ತಾಗಲ್ವಾ? ಅಣ್ಣ ಹಿಂಗ ಭಾವ ಹಿಂಗಂದ್ರು ಅದು ಎಗ್ರು ಕಲ್ಲಿವರೆಗೂ